ಒಂದು ಯಾವ ಸ್ಟೇಟ್ಮೆಂಟನ್ನು ಮಾಡದೆ ಮತ್ತು ಯಾವುದೇ ಒಂದು ನಿರ್ದಿಷ್ಟ ಹೇಳಿಕೆಯನ್ನು ಕೊಡದೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದರ ಹಿಂದೆ ನಾವು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೀತಾ ಇಲ್ಲ. ನಾವು ಹಿಂದುಳಿದ ವರ್ಗಗಳ ವಿರೋಧಿ ಅಲ್ಲ ಮತ್ತು ಈ ರಾಜೀನಾಮೆಯ ನಂತರ ಪಕ್ಷದ ಮೇಲೆ ಪರಿಣಾಮ ಬೀರಬಾರ್ದು. ಈ ಎಲ್ಲ ಎಚ್ಚರಿಕೆಗಳನ್ನು ಹೈಕಮಾಂಡ್ ಹೆಜ್ಜೆ ಹೆಜ್ಜೆಗೂ ವಹಿಸ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಅವ್ರು ರಾಜೀನಾಮೆ ಬೇಕು, ಒತ್ತಾಯ ಮಾಡಂಗಿಲ್ಲ. ಅವ್ರು ರಾಜೀನಾಮೆ ಬೇಕು, ಸ್ಮೂತಾಗಿ ಆಗಬೇಕು. ಅವ್ರು ರಾಜೀನಾಮೆ ಬೇಕು, ಅವ್ರು ಪ್ರೊಟೆಸ್ಟ್ ಮಾಡಂಗಿಲ್ಲ. ಅವ್ರ ರಾಜೀನಾಮೆ ಬೇಕು, ಅವ್ರ ಬೆಂಬಲಿಗರಿಗೆ ನೋವಾಗಂಗಿಲ್ಲ. ಅವ್ರ ರಾಜೀನಾಮೆ ಬೇಕು, ಅವರ ಫಾಲೋಯರ್ಸ್ಗಳಿಗೆ ಹರ್ಟ್ ಆಗಬಾರ್ದು. ಇಂತಹ ಎಚ್ಚರಿಕೆಯ ಹೆಜ್ಜೆಗಳನ್ನ ಹೈಕಮಾಂಡು ಇಡ್ತಿರೋದರ ಹಿಂದೆ ಅವರಿಗೂ ಒಂದು ರೀತಿಯಲ್ಲಿ ಭಯ ಇದೆ. ನಾವು ತೆಗೆದುಕೊಳ್ತಿರುವಂತಹ ಡಿಸಿಷನ್ ಎಲ್ಲಿ ನಾವು ಒಂದು ಪ್ರಭಾವಿ ರಾಜ್ಯದಲ್ಲಿ ನಾವು ನೆಲೆಯನ್ನು ಕಳ್ಕೊಂಡ್ಬಿಡ್ತೀವೋ ಎಲ್ಲರೂ ದುಡುಕಿದ್ರೆ ಅನ್ನುವ ಭಯ ಇದೆ. ಆದ್ದರಿಂದ ಪ್ರತಿ ಹಂತದಲ್ಲೂ ನೋ ಸ್ಟೇಟ್ಮೆಂಟ್. ನಿನ್ನೆ ಅಷ್ಟು ದೊಡ್ಡ ಸರ್ಕಸ್ ಮಾಡಿದ್ರು, ರಾಜ್ಯಸಭೆ ಬಗ್ಗೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತಂದ್ರು. ಈಗ ನಾಳೆ ರಾಜ್ಯಪಾಲರು ಟೈಮ್ ತಗೊಂಡಿದ್ದಾರೆ, ರೆಸಿಗ್ನೇಷನ್ ಕೊಡ್ತಿದ್ದಾರೆ. CM ಸುರ್ಜೇವಾಲಾ ದೌಡಾಯಿಸಿದ್ದಾರೆ. ನಾಳೆ ವೇಣುಗೋಪಾಲ್ ಬರ್ತಿದ್ದಾರೆ. ನೋ ಸ್ಟೇಟ್ಮೆಂಟ್. ನಾಡುದ್ದೋ ಆಚೆ ನಾಡುದ್ದೋ ನಾಳೆ ನಾವು ಶಾಸಕಾಂಗ ಪಕ್ಷದ ಸಭೆ ಕರಿತಾ ಇದ್ದಾರೆ. ನೋ ಸ್ಟೇಟ್ಮೆಂಟ್. ಒಂದು ದೊಡ್ಡ ಡೆವಲಪ್ಮೆಂಟ್ ನಡೆದು ಶಾಸಕಾಂಗ ಪಕ್ಷದ ಸಭೆ ಕರೆದು ಹೊಸ ನಾಯಕನ ಆಯ್ಕೆ ಆಗ್ತಾ ಇದೆ. ಹೊಸ ನಾಯಕನ ಆಗ್ತೇ ಮತ್ತು ಆ ನಾಯಕನ ಪಟ್ಟಿಯಲ್ಲಿ DK ಶಿವಕುಮಾರ್ ಫ್ರಂಟ್ ರನ್ನರ್ ಇದ್ದಾರೆ. ಬಹುತೇಕ ಆಯ್ಕೆ ನಿಶ್ಚಿತ ಆಗಿದೆ. ನೋ ಸ್ಟೇಟ್ಮೆಂಟ್. ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಅನ್ಸುತ್ತೋ ಓಕೆ. ಆದ್ರೆ ರಾಜ್ಯದ ಜನರನ್ನ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೀತಿರ್ಬೇಕಾದ್ರೆ ಇಷ್ಟೊಂದು ಅಂಧಕಾರದಲ್ಲಿರೋದು ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬೇಸಿಕ್ ಆದಂತಹ ಪ್ರಶ್ನೆ. ಆಲ್ ರೈಟ್, ಗೋವಿಂದರಾಜ್ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ. ಅಫ್ಕೋರ್ಸ್ ನಿಮ್ಮ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ಅವ್ರು ಯಾರನ್ನಾದ್ರೂ CM ಮಾಡ್ಕೊಳ್ಳಿ, ನಮಗೇನಾದ್ರಿಂದ ನಮ್ಗೇನು ಆಗ್ಬೇಕಾಗಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಇದರ ಲಾಭವನ್ನ ರಾಜಕೀಯವಾಗಿ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ಸಿದ್ಧವಾಗಿದೆ. ಏನ್ ಹೇಳ್ತೇವೆ ನೋಡಿ ಮೇಡಮ್, ಏನು ಕಳೆದ 1 ವರ್ಷದಿಂದ ಈ ನವೆಂಬರ್ ಕ್ರಾಂತಿ, ಸಂಕ್ರಾಂತಿ, ನಾನಾ ವಿಚಾರಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ಬಿಟ್ಟಿದ್ದು. ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಹುಡುಕ್ತಾ ಹೋದ್ರೆ ಅದಕ್ಕೆ ಪಟ್ಟಿನೇ ಸಿಗ್ತಾ ಇಲ್ಲ. ಆ ಮಟ್ಟದ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದ್ದಿ ಇವರಿಬ್ರು ಮಧ್ಯದಲ್ಲೇ ಕುರ್ಚಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಯ್ತು. ಯಾಕೆ DK ಶಿವಕುಮಾರ್ ಹೇಳ್ತಾ ಇದ್ರು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಬಹುಶಃ ಅವೆಲ್ಲ ಈಗ ಹತ್ರ ಆಗಂಗ್ ಕಾಣ್ತಾ ಇದೆ ಅಂತ ಅನ್ಸಿದೆ. ಗೊತ್ತಿಲ್ಲ ಇನ್ನು 24 ಗಂಟೆಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಆ ಸೈಲೆಂಟ್ ಇದೆಯಲ್ಲ, ಇಟ್ ಕ್ಯಾನ್ ಬಿ ಟೇಕ್ ಎನಿ ಡೈರೆಕ್ಷನ್. ನೋ ಎನಿಬಡಿ ಸೈಲೆನ್ಸ್ ಇಸ್ ಡೇಂಜರ್. ದಟ್ಸ್ ವಾಟ್. ಈ ಒಂದು ಡೈರೆಕ್ಷನ್ ಯಾವ ರೀತಿ ತಗೊಳುತ್ತೆ. ಈಗ ನಮ್ಮ ವಿಶ್ಲೇಷಕರು ಹೇಳ್ದಂಗೆ ಬಹುಶಃ ಈ ಸೈಲೆಂಟ್ ಇಂದ ಸುಮ್ಮನಿರ್ಬೇಕಾ ಬ್ಯಾಡ್ವಾ, ಫಾಲೋಯರ್ಸ್ ಎಲ್ಲ ಹಾಗೆ ಇರಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ. ಬಹುಶಃ ಇದು ನಾಳೆ ಹೋಗಿ ಯಾವ ರೀತಿ ದಿಕ್ಕನ್ನು ಬೇಕಾದ್ರೂ ಪಡಿಬೋದು. ಯಾಕೆಂದ್ರೆ ಫೈನಲಿ ನಾವೆಲ್ಲ ಇದು ನೋಡ್ತಾ ಇದ್ರೆ ಎಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ಈಗ ನಾವು ಮಾಧ್ಯಮ ಮೂಲಕ ಯಾರು ಅಧಿಕೃತವಾಗಿ ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ. ಈಗ ದೇಶಪಾಂಡೆ ಅವರು ಹೇಳ್ತಾ ಇದ್ರು, ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸೈಲೆಂಟ್ ಆಗಿ ಎಲ್ಲವನ್ನು ಕೂಡ ಶಾಸಕರು ಹೇಳಿದ್ನೆಲ್ಲ ಕೇಳಿಸ್ಕೊಂತಾ ಇದ್ದಾರೆ ಅನ್ನೋ ವಿಚಾರನ ಈಗ ಮಾಧ್ಯಮದ ಮೂಲಕನೇ ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಈಗ ನಾಳೆ 24 ಗಂಟೆಯಲ್ಲಿ, ಯಾಕೆ ನಾವು ನೋಡಿದ್ವಿ ಹಿಂದೆ ಶಾಂತಿವನದಲ್ಲಿ ಕೂತ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಟ, ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತ್ಕೊಂಡು ಯಾವ ರೀತಿ ಆಟ ಆಡಿದ್ರು ಅಂತ ನೋಡಿದ್ವಿ. ಬಹುಶಃ ಇನ್ನು 24 ಗಂಟೆಯಲ್ಲಿ ಯಾವ ರೀತಿಯಾದ ಒಂದು ಪಗಡೆ ಆಟ ಆಡ್ತಾರೆ ಸಿದ್ದರಾಮಯ್ಯನವರು, ಯಾವ ರೀತಿಯಾದ ದಿಕ್ಕನ್ನು ಪಡೀತದೆ ಅಂದ್ಬಿಟ್ಟು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಟ್ಟು ವಿಚಾರ ಏನಂದ್ರೆ ಇವ್ರು CM ಮುಖ್ಯಮಂತ್ರಿಗಳು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಮೇಡಮ್, ಒಟ್ಟು ಸಫರ್ ಆಗ್ತಾ ಇರೋದು ಈ ಕರ್ನಾಟಕದ ಜನತೆ. ನಿಮ್ಗೆ ಗೊತ್ತಿರ್ಬೇಕಲ್ಲ ಗೋವಿಂದರಾಜ್ ಅವರೇ, ಸೈಲೆಂಟ್ ಆಗಿರೋರ ಆಟ ಹೆಂಗೆ? ಯಾಕೆ ನಿಮ್ಮಲ್ಲೂ ಸೈಲೆಂಟ್ ಯಾಕೆಂದ್ರೆ ಮುಂದೆ ಈಗ ಸೈಲೆಂಟ್ ಆಗಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗ್ತಾ ಇಲ್ಲ, ಬಹುಶಃ ಹೈಕಮಾಂಡ್ಗೂ ಗೊತ್ತಾಗ್ತಾ ಇಲ್ಲ. ಸೈಲೆಂಟ್ ಆಟಗಳು ಬಿಜೆಪಿ ಅವ್ರಿಗೆ ಜಾಸ್ತಿ ಗೊತ್ತಿರ್ಬೇಕು, ಯಾಕಂದ್ರೆ ನಿಮ್ ಹೈಕಮಾಂಡ್ ಸೈಲೆಂಟ್ ಆಟನೇ ಆಡೋದಲ್ವಾ? ಖಂಡಿತ ಆ ತರದ್ ಯಾವುದೇ ಯೋಚನೆ ಇಲ್ಲ. ಈಗ ಆಯ್ತಾ, ಇವತ್ತೇನು ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಒಪ್ಕೊಂಡು ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಕೊಂಡು ಈ ರಾಜ್ಯದ ಜನತೆಗೆ ನ್ಯಾಯ ಒದಗಿಸ್ಬೇಕು, ಈ ರಾಜ್ಯದ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿ ಕೆಲಸ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಕಳೆದ 3 ವರ್ಷದ ಒಂದು ರಿಪೋರ್ಟ್ ಕಾರ್ಡ್ ನೋಡಿದ್ರೆ ರಾಜ್ಯದಲ್ಲಿ ಏನ್ ಕೆಲಸ ಮಾಡಿದೆ ಅಂತ ಶಾಸಕರಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ಬಹುಶಃ ಆ ಫೇಲ್ಯೂರ್ ಇಂದ ಏನಾದ್ರೂ ಬದಲಾವಣೆ ಮಾಡ್ತಾ ಇದಾರಾ, ಇಲ್ಲ ನಾವೇನೋ ಹೊಸತನ ತರಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ತಾ ಇದಾರೆ ಅಂತ ರಾಜ್ಯ ಜನತೆ ಮುಂದೆ ಹೈಕಮಾಂಡ್ ಮಾಡಬೇಕು. ಜನರಿಗೆ ನ್ಯಾಯ ಕೊಡ್ಬೇಕು ಅಥವಾ ಇವಾಗ ಇನ್ನೇನೋ
ಹೇಳಿದ್ರಲ್ಲ ನೀವು, ಏನ್ ಹೇಳಿದ್ರಿ ನೀವೀಗ ಫ್ಯೂ ಅಲ್ಲ ಸೆಕೆಂಡ್ಸ್ ಸಿ ಬ್ಯಾಕ್? ಈಗ ಒಂದು ಫೇಲ್ಯೂರ್ ಆಫ್ ದಿ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್, ಇಲ್ಲ ಏನಾದ್ರೂ ರಾಜ್ಯಕ್ಕೆ ಇನ್ನೊಂದು ರೀತಿಯಲ್ಲಿ ಹೊಸತನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬದಲಾವಣೆ ಮಾಡ್ತಾ ಇದ್ರೆ ಯಾವುದೋ ಒಂದು ಕಾರಣ ಕೊಡ್ಬೇಕಲ್ವಾ? ಇದನ್ನ ಹೇಳ್ತಾ ಇದ್ರೆ ಹಿಂದೆ 30-30ನೋ 2 ವರ್ಷನೋ ಇವತ್ತು ಏನೋ ಒಂದು 2 ವರ್ಷ 3 ವರ್ಷ ಅಂತ ಏನೆಲ್ಲ ಒಂದು ಊಹೆಗಳಿತ್ತಲ್ಲ, ಈಗ ಅವ್ರದೇ ಶಾಸಕರು ಹೇಳ್ತಿದ್ದು ಕಳೆದ 1 ವರ್ಷದಿಂದ. ಸೊ ನಾವೇನ ಮಾತಾಡಿದ್ರೆ ಅತ್ಯಾಚಾರ, ನೀವೇನೋ ಬೇರೆಯವ್ರು ಹೇಳಿದ್ರೆ ಚಮತ್ಕಾರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ಇದೇ ಕಾಂಗ್ರೆಸ್ ಶಾಸಕರುಗಳಲ್ವಾ? ಸೊ ಈ ತರ ಉದಾಹರಣೆಗಳು ಸಾಕಷ್ಟುಗಳು ನೋಡಿದೀವಿ. ಬಹುಶಃ ಕಾದ್ ನೋಡೋಣ ನಾಳೆ. ಏನ್ ಅನ್ಸ್ತಾ ಇದೆ ಅಂದ್ರೆ, ಐ ವಾಂಟೆಡ್ ಟು ಸೇ ದಿಸ್. ನೀವ್ ಅಂತ ಇದ್ರಿ ಜನಗಳಿಗೆ ನ್ಯಾಯ ಕೊಡ್ಬೇಕು, ಜನರಿಗೆ ನ್ಯಾಯ ಸಿಗ್ಬೇಕು, ಇದೆಲ್ಲ ಹೇಳ್ತಾ ಇದ್ರಿ. ನನಗೆ ಹೆಂಗ್ ಅನ್ಸಿದೆ ಅಂದ್ರೆ, ನಮ್ ಜನಗಳ ಪರಿಸ್ಥಿತಿಗೆ ಹೆಂಗಾಗಿದೆ ಅಂದ್ರೆ, ನಮಗ್ ನ್ಯಾಯ ಕೊಡೋದಿರ್ಲಪ್ಪ, ಫಸ್ಟ್ ನಿಮಗ್ ನೀವು ನ್ಯಾಯ ಕೊಟ್ಕೊಳ್ಳಿ ಅಂತ ಹೇಳೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀರಿ ನೀವೆಲ್ಲರೂ.